ಬಡವನಹಳ್ಳಿ ಬ್ರಹ್ಮ ರಥೋತ್ಸವ ಇಂದು 1ನೇ ತಾರೀಕು 4ನೇ ತಿಂಗಳು 2026ನೇ ಇಸ್ವಿ 3 ಗಂಟೆ ಸರಿಸುಮಾರು ರಥ ಎಳೆಯಲಾಯಿತು. ಬಡವನಹಳ್ಳಿಯಲ್ಲಿ ಲಕ್ಷ್ಮೀ ರಂಗಸ್ವಾಮಿ ತೇರು ಎಳೆಯೋದೇ ಒಂದು ಭಾಳ ಸುಂದರವಾಗಿರುತ್ತೆ. ಹೂವಿನ ಅಲಂಕಾರ ಮಾಡಿ ಹೂವು ನೋಡಿ ಏನು ಸಖತ್ತಾಗಿ ಹಾಕಿ ಮತ್ತು ದೇವ್ರನ್ನ ಮೆರವಣಿಗೆ ಮಾಡಿ ಮತ್ತು ದೇವರು ರಥ ಸುತ್ತಿಸಿ ಭಾಳ ಚೆನ್ನಾಗಿ ಮೊದಲಿಂದನೂ ಮಾಡ್ಕೊಬಂದಿದ್ದಾರೆ. ಜನ ನೋಡಿ ಎಷ್ಟು ಜನಸ್ತೋಮನೆ ಇದೆ. ರಂಗಸ್ವಾಮಿ ತೇರಿಗೆ ಭಾಳಷ್ಟು ಜನ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ನೋಡೋಕ್ಕೆ ಕಣ್ಸಾಲು ರಂಗಸ್ವಾಮಿ ತೇರು ಜಾತ್ರೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂಜು ಫೋರೆಕ್ಸ್ ಅಂದ್ಬಿಟ್ಟು ನಮ್ಮ ಚಾನಲ್ ಹೆಸರು, ಮಂಜು ಫೋರೆಕ್ಸ್ ಕನ್ನಡಿಗ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಮ್ಮ ಫ್ರೆಂಡ್ ಕ್ಲಾಸ್ಮೇಟ್ ರಮೇಶ್ ಅಂದರು, ಅವ್ರು ಭಾಳ ನಮ್ಮ ದೋಸ್ತು, ನಾವು ಒಂದೇ ಕ್ಲಾಸ್ಮೇಟು ಜೊತೆಗೆ ರಂಗಸ್ವಾಮಿನ ಮತ್ತು ತೂಗು ಮಂಚದಲ್ಲಿ ಇದರಲ್ಲಿ ಕೂರಿಸ್ಕೊಂಡು ರಥದ ಹತ್ರ ಮೆರವಣಿಗೆ ಮಾಡಿಕೊಂಡು ವಿಧ ವಿಧವಾದ ಹೂವಿನ ಹಾರಗಳನ್ನು ರೆಡಿ ಮಾಡಿಬಿಟ್ಟು ತಗೊಂಬಂದು ರಥಕ್ಕೆ ಹಾಕ್ತಾರೆ. ಎಷ್ಟು ಉದ್ದ ಇರ್ತಾರೆ, ರಥದ ಉದ್ದಕ್ಕೂ ಹಾರ ರೆಡಿ ಮಾಡಿರ್ತಾರೆ. ರಂಗಪ್ಪಂಗೆ ಹೂವಿನ ರಥೋತ್ಸವ ಅಂತಲೇ ಮೊದಲಿಂದಲೂ ಮಾಡ್ಕೊಂಡ್ಬಂದಿರೋದು. ಹೂವಿನಿಂದನೇ ಅಲಂಕಾರ ಆಗೋಯ್ತಲ್ಲ. ಫ್ರೆಂಡ್ ಇಂದಿರಾಗ್ರಾಮ ಮಂಜಣ್ಣವರು ಕೈ ನಿಂತ ಇದ್ದಾರೆ, ಕಾಯುತ್ತಾರೆ. ಪಕ್ಕದಲ್ಲಿ ಮಂಜಣ್ಣವರು ಎಲ್ಲರೂ ಕಾತುರದಿಂದ ಕಾದಿದ್ದಾರೆ ತೇರು ಎಳೆಯೋದಕ್ಕೆ. ದೇವ್ರು ಕುಂಡ್ರಿಸಿ ಎಲ್ಲ ಆದಮೇಲೆ ಕದ್ದು ಬಂದು ಹೋದ್ಮೇಲೆ ಎಳೆಯೋದಕ್ಕೆ ಅಪ್ಪನೆ ಕೊಡ್ತಲೇ ತೇರು ಎಳೆಯೋಕ್ಕೆ ಸಜ್ಜಾಗಿದ್ದಾರೆ. ನನ್ನ ದೊಡ್ಡ ಮಗ ರೋಹಿತ್ ಗೌಡರು ಬಾಳೆಹಣ್ಣು ದವನ ಇರೋದು ತೇರಿಗೆ ಎಸ್ತಿದ್ದಾರೆ. ನಮ್ಮ ಭಾನು ಆಯ್ ಅಂತ ಇದ್ದಾನೆ, ಜೊತೆಗೆ ಮಂಜಣ್ಣರು.
ಎಲ್ಲ ಅಂತ ಇದ್ದಾರೆ. ಮೊದಲಿಂದ ಹದ್ದು ತೇರು ಎಳೆಯೋದಕ್ಕೆ ಮುಂಚೆ ಒಂದ್ಸತಿ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗುತ್ತೆ. ಅದೇ ನೋಡಿ ಪ್ರದಕ್ಷಿಣೆ ಹಾಕ್ಕೊಂಡು ಹೋಯ್ತು. ಚೈನ್ ಕೊಡ್ತಾ ಇದ್ದಾರೆ. ರಂಗನಾಥ ಸ್ವಾಮಿ ತೇರು ಎಳೆಯೋದು ನೋಡೋದಕ್ಕೆ ಜನಸಾಗರನೇ ಐತೆ ನೋಡ್ರಿ. ಏನು ಜನ ನೋಡ್ರಿ. ನಮ್ಮ ಬಡನಹಳ್ಳಿ ರಂಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವ್ರೆ. ನಮಗೂ ಒಳ್ಳೇದು ಮಾಡಲಿ, ಬೇರೆಯವ್ರಿಗೂ ಒಳ್ಳೇದು ಮಾಡಲಿ. ದೇವ್ರು ಕಾಯೋದಕ್ಕೆ ನೋಡ್ರಿ ಜನಸಾಗರನೇ ಇದೆ. ನೆಕ್ಸ್ಟ್ ನಮ್ಮ ನೈಟ್ ತೇರು ವಾಹನದ್ದು ನೆಕ್ಸ್ಟ್ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ.